ರಾಮಕೃಷ್ಣ ಅವರು ಏನ್ ಹೇಳಿದ್ದಾರೆ, ಯಡಿಯೂರಪ್ಪಾಜಿಯವರು ಕೆಜೆಪಿ ಕಟ್ಟಿದಾಗ 10,000 ಕೋಟಿ ಕೊಡ್ತೀವಿ ಅಂತ 10,000 ಕೋಟಿ ಕೊಡ್ತೀವಿ ಅಂತ ಖಂಡಿತ ನಾವ್ ಯಾವತ್ತೂ ಅಲ್ಪಸಂಖ್ಯಾತರನ್ನ ಪ್ರತ್ಯೇಕ ಮಾಡಿ ನೋಡಿಲ್ಲ. ಯಡಿಯೂರಪ್ಪನವ್ರು ಇರ್ಬೋದು, ಮೋದಿ ಅವರು ಇರ್ಬೋದು, ಅವರ ವಿಕಾಸಕ್ಕೆ, ಅವರ ಅಭಿವೃದ್ಧಿಗೆ, ಅವರ ಪ್ರಗತಿಗೆ ಇಟ್ಟಂತ ದುಡ್ಡು ಅವ್ರಿಗೆ ಕೊಡ್ತೀವಿ. ನಾವು ಕೇಳೋದು ರಾಮಕೃಷ್ಣ ಅವ್ರು ತಾವು ಉತ್ತರ ಕೊಡಿ. ದಲಿತ ಸಮಾಜದ ಏಳಿಗೆಗೆ ಇಟ್ಟಂತ 11,000 ಕೋಟಿ ತೆಗೆದು ನೀವು ಅಲ್ಪಸಂಖ್ಯಾತರಿಗೆ ಕೊಡ್ತೀರಾ, ಅವ್ರ ದುಡ್ಡನ್ನ ಅವ್ರಿಗೆ ಕೊಡಿ. ಇವ್ರ ದುಡ್ಡನ್ನ ಅವ್ರಿಗೆ ಯಾಕೆ ಕೊಡ್ತೀರಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಓಲೈಕೆ ಹಿಜಾಬ್ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ದಬಾವಣೆ ಯಾಕೆ ಮಾಡ್ತಾರೆ? ಇವತ್ತು ಮುಸಲ್ಮಾನ ಗಂಡು ಮಕ್ಕಳು, ಪ್ರಗತಿಪರ ಪುರುಷರು ಇವತ್ತು ಅವರ ಹಕ್ಕುಗಳ ಬಗ್ಗೆ ವಾದ ಮಾಡಬೇಕಾಗಿದೆ, ಅಲ್ಲಿ ಒಂದು ಇದನ್ನ ಪ್ರಗತಿಯನ್ನು ತರಬೇಕಾಗಿದೆ. ಅದನ್ನ ಹೆಣ್ಣು ಮಕ್ಕಳು ಬಿಟ್ಟಿಗೆ ಬಿದ್ದಿದಾರ? ಅವ್ರ ಅಮಾಯಕ ಮಕ್ಕಳು ಹಾಗೆ ಇರ್ಬೇಕಾ? ಅವ್ರು ವಿದ್ಯಾಭ್ಯಾಸ ಮಾಡಬಾರ್ದಾ? ಮುಖ್ಯವಾಹಿನಿಗೆ ಬರಬಾರ್ದಾ? ಅಂದ್ರೆ ವೋಟ್ ಬ್ಯಾಂಕ್ ಆಗಿ ಅವರನ್ನ ಉಪಯೋಗ ಮಾಡುವಂತ ಒಂದು ಕೆಟ್ಟ ಪರಂಪರೆ ಏನಿದೆ. ನಾನು ಹೇಳ್ತೀನಿ, ಇವತ್ತು ನೋಡಿ ಶಾಬಾನು ಪ್ರಕರಣದಿಂದ ತಗೊಳ್ಳಿ ನೀವು, ನಾನು ಒಳ್ಳೆದನ್ನ ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ನೀವೊಂದು ರಾಷ್ಟ್ರೀಯ ಪಾರ್ಟಿಯಾಗಿ 130 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಾರ್ಟಿ, ನೀವೇ ಅವರ ಪ್ರಗತಿಯ ವಿಚಾರದಲ್ಲಿ ಹಿಂದೆ ತುಳಿದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಅಥವಾ ಪುರುಷ ಪ್ರಧಾನ ಇದಕ್ಕೋಸ್ಕರ, ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯೋಗಿ, ನಾನು ಹೇಳ್ತೀನಿ ಕೇಳಿ, ನಮ್ಮ ಹಿಂದುತ್ವದ ಏನ್ ಬೇಕಾದ್ರೆ ಹೇಳಿ, ಯೋಗಿ ಅವರ ಬಗ್ಗೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರಿಗೆ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ದೊಡ್ಡ ನಂಬಿಕೆ, ವಿಶ್ವಾಸ ಇದೆ. ಮೋದಿಯವರ ಮಾತುಗಳಲ್ಲಿ ವಿಶ್ವಾಸ ಇದೆ. ಅನೇಕ ಮುಸಲ್ಮಾನ ಧರ್ಮ ಗುರುಗಳು ಕೂಡ ನಮ್ಮ ಮೋದಿ ಅವರ ನಾಯಕತ್ವವನ್ನು ಒಪ್ಪಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿದ ಗುಡಿಗಳನ್ನು ಹೊಡೆದಿದ್ದೀವಿ, ಕಾನೂನು ಉಲ್ಲಂಘನೆ ಜಾಗದಲ್ಲಿ ಉಲ್ಲಂಘನೆ, ಕಾನೂನು ಉಲ್ಲಂಘನೆ ಮಾಡಿ ಎಲ್ಲರಿಗೂ ಕಾನೂನು ಒಂದೇ ಕಾನೂನು ಭಾರತಕ್ಕೆ. ದಲಿತರ ದುಡ್ಡನ್ನ ಹೊರಗಡೆ ತೆಗೆದಿದ್ದಾರೆ ಅಂತ ಹೇಳಿದ್ರು. ನಿಮಗೆ ಬರ್ತೀನಿ, 2014-15ರಲ್ಲಿ ನಾವೆಷ್ಟು ಕೊಡ್ತಾ ಇದ್ವಿ? ಯಾವ್ದನ್ನ ಹೇಳ್ತೀನಿ ನಾನು ಹೇಳ್ತೀನಿ. 34,000 ಕೋಟಿ SC/ST ಗಳಿಗೆ ಮೀಸಲಿಟ್ಟಂತ 34,000 ಕೋಟಿ ದುಡ್ಡು ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ತಂದಿರುವಂತದ್ದು. ಆಮೇಲೆ ಪ್ರತಿ ಬಜೆಟ್ ನಲ್ಲೂ ಕೂಡ ಇಷ್ಟು ಪರ್ಸೆಂಟೇಜ್ ಅದಕ್ಕೆ ಎತ್ತಿಡ್ಲೇಬೇಕು, ಯಾವುದೇ ಕಾರಣಕ್ಕೂ ಬೇರೆ ಸಮುದಾಯಕ್ಕೆ ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಮೇಡಮ್ ಕೇಳಿದಂತ ಪ್ರಶ್ನೆ ಏನು ಗೊತ್ತಾ, ಈಗ ನೀವು 10,000 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಕೊಟ್ಟಂತ ದುಡ್ಡು, ಅದರಲ್ಲಿ ಇಟ್ಟಿರೋದು 4,000 ಕೋಟಿ, ಈಗ ಕೊಟ್ಟಿರುವಂತದ್ದು ಅದರಲ್ಲಿ 150 ಕೋಟಿ ಮಾತ್ರ, 150 ಕೋಟಿ ಮಾತ್ರ. ಈಗ ಈ ದುಡ್ಡನ್ನು ಇದೆಯಲ್ಲ, ಈ ದುಡ್ಡನ್ನು ಕೂಡ ನೀವು ಅಲ್ಪಸಂಖ್ಯಾತರಿಗೆ ಕೊಡೋ ಬದಲು ಅಲ್ಪಸಂಖ್ಯಾತರಿಗಿಂತ ದುಡ್ಡನ್ನೇ ಅಲ್ಪಸಂಖ್ಯಾತರಿಗೆ ಕೊಡಿ. ಇದನ್ನ SC/ST ಸಮುದಾಯಗಳಿಗೆ ಏನು ವಿಶೇಷವಾಗಿ ಇಟ್ಟಿದ್ದೀರಿ, ಅದನ್ನ ನೀವು ತೆಗೆದು ಫ್ರೀ ಬಿಸ್ಗೆ ನೀವು ಕೊಟ್ಟಿದ್ದೀರಿ. ಅದು ಪ್ರಶ್ನೆ ಅಂತ ಕರೆಕ್ಟ್ ಹೇಳಿದ್ರಿ ನೋಡಿ. ಈ ಒಂದು ಆಕ್ಟ್ ತರಬೇಕಾದ್ರೆ SC/ST ಮತ್ತೆ SCP ತರಬೇಕಾದ್ರೆ ಇದ್ದಿದ್ದೇನಂತದ್ದು ಅಂದ್ರೆ ಆ ದುಡ್ಡು ಇನ್ಯಾರು ಬಳಸಬಾರ್ದು. ಆದ್ರೆ ಬಿಜೆಪಿ ಗೌರ್ಮೆಂಟ್ ಏನ್ ಮಾಡಿದ್ರು, 7D ಅಂತಕ್ಕಂಥ ಕ್ಲಾಸ್ ಅನ್ನ ಹೇಳ್ತೀನಿ ಕೇಳಿ, ಜೋಡಿಸ್ಕೊಂಡ್ರು. ಒಂದ್ ನಿಮಿಷ, ಇದು ಸತ್ಯ ಹೇಳ್ಬೇಕು ಮೇಡಮ್. 7D ಅಂತಕ್ಕಂಥ ಒಂದು ಕಾನೂನು ತಂದ್ಬಿಟ್ಟು ಆ ದುಡ್ಡನ್ನ ನೋಡಿ, ಸಮರ್ಥ ಅಲ್ಲ, ಇದು ಸತ್ಯ. ಸರ್ಕಾರದ ಅಂಕಿಅಂಶಗಳು ನಾವು ಬೇರೆ ಕೊಡ್ತಾ ಇಲ್ಲ, ಸರ್ಕಾರದ ಅಂಕಿಅಂಶಗಳು. ಆಗೇನ್ ಮಾಡಿದ್ರು, ನಾವು ಮತ್ತೆ ಅದನ್ನ 7D ತಂದಿದೀವಿ. ಒಂದು, ನಾವು ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಅಮೌಂಟ್ಗಳಲ್ಲಿ ಇರ್ತಕ್ಕಂಥ ಗ್ಯಾರಂಟಿಗಳು ಕೂಡ ಎಲ್ಲಾ ವರ್ಗದ ಜನಗಳಿಗೆ ಹೋಗ್ತಾ ಇದೆ. ಹಾಗಾಗಿ ನೀವು ನೋಡಿ, ಯಡಿಯೂರಪ್ಪನವರು 4 ವರ್ಷ ಕಡಿಮೆ ಮಾಡಿದ್ದಾರೆ. ಯಡಿಯೂರಪ್ಪನವರು 4 ವರ್ಷ ಅವ್ರು ಕೊಟ್ಟಂತ ಅನುದಾನಗಳು ಬಿಜೆಪಿ ತಂದಿದ್ ನಿಜ. ಹೌದು, ನಾವು ಕಿತ್ತಾಕಿದ್ದೀವಿ. ನೀವು 11,000 ಕೋಟಿ ತೆಗೆದ ನಂತರ ಬಿಜೆಪಿ ಡಿಸ್ಕಸ್ ಆಗ್ತಿಲ್ಲ. 11,600 ಕೋಟಿನ ಗ್ಯಾರಂಟಿಗೆ ಸೋ ಕಾಲ್ಡ್ ಹಿಂದುಳಿದವರು ಅಹಿಂದ ನಾಯಕರು ಅಂತ ಹೇಳ್ಕೊಳ್ತಿರಲ್ಲ. ಏನ್ ಸರ್, ನೀವು ಯಾಕೆ ಇಷ್ಟು ಟೆಕ್ನಿಕಲ್ ಆಗ್ತಾ ಇಲ್ಲ? ಅವ್ರಿಗೆ ಮುಸ್ಲಿಂ ವೋಟ್ ಬೇಕು, ನಿಮ್ಗೆ ಹಿಂದೂ ವೋಟ್ ಬೇಕು, ಅಷ್ಟೇ. ಎಂಡ್ ಆಫ್ ದ ಸ್ಟೋರಿ ಅಷ್ಟೇ.
ಯಾವಾಗ ರಾಜ್ಯದಲ್ಲಿ ನೀವು ವಿಜೇಂದ್ರ ಅವ್ರನ್ನ ಆ ಕಡೆ ಇವಾಗ ಕುಮಾರಸ್ವಾಮಿ ಅವ್ರನ್ನ ಮಾಡ್ಕೊಂಡ್ರು, ಒಂದ್ ಕಡೆ ಅದು ಒಕ್ಕಲಿಗರು ಅನ್ನೋದಾಯ್ತು, ಒಂದ್ ಕಡೆ ಇದು ಅಂತಿದೆ. ನಮ್ಮಲ್ಲಿ ಹರಿಪ್ರಸಾದ್ ಅವ್ರನ್ನ ಬಿಡ್ತಿಲ್ಲ, ಸತೀಶ್ ಜಾರಕಿಹೊಳಿ ಅವ್ರನ್ನ ಬಿಡ್ತಿಲ್ಲ. ಎಲ್ಲ ಒಬ್ಬೊಬ್ರು ಬಗ್ಗೆ ಏನ್ ಹೇಳ್ಬೇಕು ಹೊರಟಿದ್ದೀರಿ? ಅವ್ರ ಬಗ್ಗೆ ಏನ್ ಹೇಳಕ್ ಹೋಗಲ್ಲ. ಏನಕ್ಕೆ ಸುಮ್ಮನೆ ನಿಮ್ಗೆ ಹರಿಪ್ರಸಾದ್ ಅವ್ರನ್ನ ಕರ್ಕೊಳ್ಳೋಕ್ಕಾಗಿಲ್ಲ ನಿಮ್ ಕೈ? ಮಾನ್ಯ ಮುನಿಯಪ್ಪ ಅವ್ರನ್ನ ಬಿಡ್ತಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕು ಅಂತಾರೆ, ಪರಮೇಶ್ವರ್ ತೀರ್ಮಾನ ಮಾಡ್ತಾರೆ. ಸರ್ಕಾರದ ಸೀಟ್ಗಳನ್ನ ಕಾಂಗ್ರೆಸ್